ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಮ್ಯಾನ್ ಟ್ರಾವೆಲ್. ಈ ಹೊತ್ತಿನ ನಮ್ಮ ಒಂದು ವಿಶೇಷ ವಿಡಿಯೋ ಏನಂದರೆ, ಬೆಂಗಳೂರು ಹತ್ರ ಕೆಂಜಾರ ಅಂತಿದೆ, ನಿಯರ್ ಏರ್ಪೋರ್ಟ್ ಹತ್ರ ಒಂದು ಗೋಶಾಲೆ ಇದೆ. ಇದೊಂದು ಲಾಭರಹಿತ ಗೋಶಾಲೆ ಹತ್ರ ಹೋಗುವ. ಗೋಶಾಲದು ಓನರ್ ಇದ್ದಾರೆ, ಅವರನ್ನು ಮಾತಾಡಿಸುವ. ಇಲ್ಲಿ ಬಹಳಷ್ಟು ಹಸುಗಳ ಒಂದು ಸಂರಕ್ಷಣೆ ಮತ್ತು ಅದನ್ನು ನೋಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ 10 ವರ್ಷಗಳಿಂದ ಅವರು ನೋಡ್ಕೊತಿದ್ದಾರೆ. ಅವರು ಯಾವುದೇ ಒಂದು ಲಾಭಕ್ಕಾಗಿ ಮಾಡ್ತಾ ಇಲ್ಲ, ಸೊ ಅದನ್ನು ಸೇವೆ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇದೊಂದು ವಿಡಿಯೋ ಬಹಳ ವಿಶೇಷ. ನನಗೂ ಹಸುಗಳು ಗೋ ಅಂದರೆ ಬಹಳ ಇಂಟ್ರೆಸ್ಟು, ಹಾಗಾಗಿ ಬಂದೆ. ಗೋಶಾಲೆ ಮತ್ತು ಗೋ ಸೇವೆ ಅನ್ನೋದು ಒಂದು ಧರ್ಮ ಅಲ್ಲ, ಅದೊಂದು ಮಾನವೀಯತೆಯ ಕೆಲಸ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಕೊಟ್ಟಿಗೆ ಇದೆ, ದೊಡ್ಡ ಶೆಡ್ ಇದೆ. ಇಲ್ಲೆಲ್ಲ ಫುಲ್ಲು ದೇಶೀಯ ತಳಿಗಳು, ದೇಶಿ ತಳಿ ಅಂತೇವಲ್ಲ ತಳಿಗಳು ನೋಡ್ಬೋದು. ಅಲ್ಲಿ ಎಲ್ಲ ಸೌಂಡ್ ಮಾಡ್ತಾ ಇದೆ. ಇವಾಗ ಸಾಯಂಕಾಲ ಆಗಿರೋದ್ರಿಂದ ಅದಕ್ಕೆ ಸೊಳ್ಳೆ ಎಲ್ಲ ಕಚ್ಚದಿರ ಎಲ್ಲ ಹೊಗೆ ಎಲ್ಲ ಬರೋ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ಹೊರಗಡೆ ಹೋಗಿದೆ, ಹೊರಗಡೆಯಿಂದ ಬರ್ತಾ ಇದೆ. ಹೊರಗಡೆ ಮೇಯಿಸ್ಕೊಂಡು ಎಲ್ಲ ಬರ್ತಾ ಇದ್ದಾರೆ. ಬಹಳಷ್ಟು ಗೋಗಳಿದೆ. ಸಾಯಂಕಾಲ ಒಂದು 5 ಗಂಟೆಗೆಲ್ಲ ಮೇಯಿಸ್ಕೊಂಡು ಬರ್ತಾರೆ. ಮೇಯಿಸ್ಕೊಂಡು ಬಂದ್ಮೇಲೆ ಇಲ್ಲೊಂದು ನೀರು ಕುಡಿಲಿಕ್ಕೆ ಒಂದು ಡ್ರಮ್ಸ್ ಎಲ್ಲ ಇಟ್ಟಿದ್ದಾರೆ ಅರೇಂಜ್ಮೆಂಟ್. ಅದಕ್ಕೆ ಬಾಯಾರಿಕೆ ಆದಾಗ ಇಲ್ಲಿ ಬಂದು ನೀರು ಕುಡಿಬಹುದು. ಒಂದು ದೊಡ್ಡ ಗೋಶಾಲೆ, ಬಹಳ ವರ್ಷಗಳಿಂದ ಇದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಇಲ್ಲಿ ಕೆಲಸ ಮಾಡುವವರೆಲ್ಲ ನಮ್ಮ ಉತ್ತರ ಭಾರತದವರೇ. ಇಲ್ಲಿ ಬಹಳ ಕಮ್ಮಿ. ಒಬ್ಬರು ಕನ್ನಡವರು ಇದ್ದಾರೆ, ಬಾಲ್ಕೋಟೆ ಅವರು ಹಸು ಮೇಯಿಸೋರು. ಇಲ್ಲಿ ನಮ್ಮ ಸರ್ ಇದ್ದಾರೆ, ಪ್ರಕಾಶ್ ಶೆಟ್ಟಿ ಸರ್ ಅಂತ. ಇವರೇ ಈ ಗೋಶಾಲೆಯನ್ನು ನಡೆಸ್ತಾ ಇರೋದು. ಆಲ್ಮೋಸ್ಟ್ ಒಂದು 10 ವರ್ಷಕ್ಕೆ 2013ರಿಂದ ಮೋಸ್ಟ್ಲಿ ನಡೆಸ್ತಾ ಇದ್ದಾರೆ. 13ನೇ ವರ್ಷ. ಇದು ಲಾಭರಹಿತ ಒಂದು ಸಂಸ್ಥೆ. ಅವರು ಗೋ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ವೃದ್ಧಿನೂ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇಶೀಯ ತಳಿಗಳೇನಿದೆ ಅದರ ಒಂದು ಅಭಿವೃದ್ಧಿಗಾಗಿ ಬಹಳ ಶ್ರಮಿಸ್ತಾ ಇದ್ದಾರೆ. ಸರ್ ಹೇಳಿ ಸರ್, ಈ ಗೋಶಾಲೆ ಅಂದರೆ ನಿಮಗೆ ಮಾಡಬೇಕಂತ ಯಾಕೆ ಒಂದು ಕಾನ್ಸೆಪ್ಟ್ ಅಂದರೆ ಐಡಿಯಾ ಎಲ್ಲಿಂದ ಬಂತು? ಆ್ಯಕ್ಚುಲಿ ನಾವು ಎಲ್ಲರ ಥರ ಫಸ್ಟಿಗೆ ಗೋಶಾಲೆ ಮಾಡುವಾಗ ನಾರ್ಮಲ್ ಎಲ್ಲರೂ ಹೇಗೆ ಆಲೋಚನೆ ಮಾಡ್ತಾರೆ, ಒಂದು ಇಷ್ಟು ದನ ಇಷ್ಟು ಹಾಲು ಈ ಥರ ನಾವು ಆಲೋಚನೆ ಮಾಡಿದವರು. ಎಲ್ಲ ಕಮರ್ಷಿಯಲ್ ವೇನೆ ಆಲೋಚನೆ ಮಾಡಿದ್ವಿ. ಆದರೆ ಓವರ್ ಪೀರಿಯಡ್ ಈವನ್ ಕಪಿಲ ತಳಿ ದನಗಳನ್ನು ನಾವು ಪ್ರೊಟೆಕ್ಟ್ ಮಾಡಿ ಅದನ್ನು ಸಾಕಿ ಸುಮಾರು ಒಂದೊಂದು ದನ 1.5 ಲಕ್ಷದ ಹಾಗೆ ಸಹ ಮಾರಾಟ ಮಾಡಿದ್ವಿ. ಆಗ ಸುಮಾರು 40 ತನಕ ಜರ್ಸಿಗಳಿತ್ತು. ಎಲ್ಲ ಡೈರಿ ಫಾರ್ಮ್ನವರಿಗೆಲ್ಲ ಮಾರಾಟ ಮಾಡಿದ್ವಿ. ಮತ್ತು ದೇಸಿ ತಳಿಗೆ ಫೋಕಸ್ ಮಾಡಿದ್ವಿ. ಸೊ ಬಹುಶಃ ದೇವರ ತಲೆಯಲ್ಲಿ ಬೇರೆನಿತ್ತು. ನಾವು ಹೇಳ್ತೇವಲ್ಲ, ನಾವು ಅದು ಮಾಡಿ ಇದು ಮಾಡಿದ್ದೇವೆ ಅಂತ. ಹಾಗೆಲ್ಲ ಆ ದೇವರಿಗೆ ಏನು ಬರ್ತದೆ ಅದನ್ನು ಆ ಥರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇದು ಅದೇ ಥರ ನಡೀತಾ ಉಂಟು. ಇದು ನಾವು ಹೇಳ್ಬೋದು ನಾನು ಮಾಡಿದ್ದೆ ಅಂತ. ಹಾಗಿಲ್ಲ, ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಎಷ್ಟು ನೀರು ಬೇಕು, ಹಟ್ಟಿ ತೊಳಿಲಿಕ್ಕೆ ಏನು ಬೇಕು, ಇದೆಲ್ಲ ಏನು ವ್ಯವಸ್ಥೆಗಳು ಬೇಕಿದ್ದರ ಐಡಿಯಾನೇ ಇರಲಿಲ್ಲ. ಏನೋ ಒಂದು ಅರಕು ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋದ್ವಿ. ಅದರ ನಂತರ ಬಹುಶಃ ದೇಶದಲ್ಲೇ ಇಷ್ಟು ಹಿಂಸೆ ಯಾವ ಗೋಶಾಲೆಯಲ್ಲಿ ಆಗಲಿ ಅಷ್ಟು ನಮಗೆ ಆಗಿದೆ. ನಮ್ಮ ಹಳೆ ಗೋಶಾಲೆ ಹೊಡೆದಾಕಿದ್ರು, ದನಗಳು ಬೀದಿಗೆ ಬಿತ್ತು. 120 ಗೋಗಳು ನಮಗೆ ಸಿಕ್ಕಿತ್ತು. ಅಲ್ಲಿಂದ ರೀಬಿಲ್ಡ್ ಮಾಡಿದ್ವಿ. ಈಗ 750+ ಗೋಗಳಾಯ್ತು. ಬಟ್ ನಾನು ಕೇಳಲ್ಪಟ್ಟೆ, ನೀವು ಇವಾಗ ಯಾವುದೇ ಒಂದು ಕಮರ್ಷಿಯಲ್ ಅಂದ್ರೆ ಹಾಲು ಮಾರುವುದಾಗ್ಲಿ ತುಪ್ಪ ಮಾರುವುದಾಗ್ಲಿ ಏನು ಮಾಡೋದಿಲ್ಲ, ನಾವು ಆಕ್ಚುಲಿ ಫಸ್ಟಿಗೆ ನಾವು ಒಂದು ಇದಕ್ಕೊಂದು ಮಾರ್ಕೆಟ್ ಸೆಟ್ ಮಾಡಬೇಕು ಹಾಗೆ ಅಂತೆಲ್ಲ ಯೋಚನೆ ಮಾಡಿ 25 ಲೀಟರ್ ಹಾಲು ತೆಗೆದು 100 ರೂಪಾಯಿಗೆ ಸ್ಟಾರ್ಟಿಂಗಿಗೆ ಮಾರ್ಕೆಟಿಗೆ ನಾವೇ ಹಾಕಿದ್ವಿ ಇದನ್ನು. ಸೊ ಅವರ ಪೀರಿಯಡ್ ಅದೆಲ್ಲ ಬೇಡ ಅಂತ ಅನಿಸ್ತು. ಯಾಕೋ ಆಯಿತು, ಇದಲ್ಲ ನಮ್ಮದು, ನಾವು ಇದರಿಂದ ಲಾಭ ವ್ಯವಹಾರ ಮಾಡುವ ವಸ್ತಲ್ಲ ಇದು. ಇದೊಂದು ಗೋ ಅಂದರೆ ಒಂದು ಹಿಂದೂ ಧರ್ಮದಲ್ಲಿ ಒಂದು ಶ್ರೇಷ್ಠವಾದ ಒಂದು ಏನಾದಿದ್ರೆ ಅದು ಗೋಗಳು. ಇದರ ಶಾಂತ ಸ್ವಭಾವ, ಎಷ್ಟೇ ನೋವಾದ ತಡೆದುಕೊಳ್ಳುವ ಶಕ್ತಿ. ಈಗ ನಮ್ಮಲ್ಲಿ ಅಷ್ಟೇನು ಹರಕು ವ್ಯವಸ್ಥೆ ಇದೆ, ಆದರೆ ಇಲ್ಲಿ ಇವರು ಶಾಂತವಾಗಿ ಇದ್ದಾರೆ ನೋಡಿ. ಅಂದ್ರೆ ಏನೇ ಬಾಧೆ ಎದುರು ಇದನ್ನ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬೋದು. ಆತರ ಒಂದು ಅಲ್ಲ, ಮುಗ್ಧರು ಇವರೆಲ್ಲ, ಮುಗ್ಧರು, ಶಕ್ತಿವಂತರು. ಬಟ್ ಆದ್ರೆ ಸರ್ ನನ್ಗೆ ಇವಾಗ ಎಷ್ಟು ಹಸು ಇದೆ ಅಂತ ಹೇಳಿದ್ರು ಇಲ್ಲಿ ಒಂದು 700. ಬಟ್ 700 ಹಸು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ವ ಸರ್? ಅದಕ್ಕೆ ಹುಲ್ಲು ಬೇಕು, ಪ್ಲಸ್ ನೀರು ಬೇಕು, ಮತ್ತೆ ತಿಂಡಿ ಬೇಕು. ಅದೇ ನಾನು ಹೇಳ್ತಿದ್ದಲ್ಲ, ಇದು ಈ ಗೋಗಳೆಲ್ಲ ಇದು ಈ ಗೋಶಾಲೆ ನಾವೇನು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಅಂತ ಹಾಗೆಲ್ಲ. ಇದೆಲ್ಲ ಮೊದಲೇ ದೈವ ನಿರ್ಣಯ. ಇಲ್ಲಿ ಈ ಜಾಗದಲ್ಲಿ ಆಗಬೇಕು, ಇದಕ್ಕಿಷ್ಟು ನೀರು ಬೇಕು, ಇದೆಲ್ಲ ನಮಗೆ ಐಡಿಯಾ ಇರಲಿಲ್ಲ.
ಅಂದರೆ ದೇವರಿಗೆ ಗೊತ್ತಿತ್ತು ಇದಕ್ಕೆ ಇಂಥ ಒಂದು ಜಾಗ ಬೇಕು, ಒಂದು ಸೇವೆ ಮಾಡಲಿಕ್ಕೆ ಇದಕ್ಕೊಂದು ಒಳ್ಳೆ ಜನ ಬೇಕು. ಅಂದರೆ ನಮಗೆ ಆಲ್ಕೋಹಾಲಿಕ್ ಇಲ್ಲ, ಚಹಾ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಈಗ ನಿನ್ನೆನೆ 10 ಗಂಟೆಗೆ ನಮ್ಮ ದನ ಮೊನ್ನೆ ಮಿಸ್ ಆಗಿತ್ತು. ಓಕೆ. ನಿನ್ನೆ 10 ಗಂಟೆಗೆ ಅಲ್ಲಿ ಸಿಕ್ತು. ಅದ ನಂತರ ಅದರ ಹಿಂದೆ ಪೊಲೀಸು ಅದು ಇದು ಅಂತೇಳಿ ಕೆಲಸ ಮಾಡಿ 8:30 ತನಕ ಒಂದು ಬೊಟ್ಟ ನೀರು ಕುಡಿಯೋ ಸಮಯ ಇರಲಿಲ್ಲ. ಇದರದ್ದು ಇಡೀ ದಿನ ಅದರ ಹಿಂದೆನೇ ಆಯಿತು ನೀನು. ಸೊ ಅಷ್ಟು ಮಾಡಿ ನಾವು ಇದಕ್ಕೆ ಹಿಂದೆ ಇರಬೇಕಾದ್ರೆ ಆ ಒಂದು ಶಕ್ತಿ ಬೇಕು. ಆ ಶಕ್ತಿ ದೇವರು ನಮಗೆ ಕೊಡಬೇಕಾದ್ರೆ ನಿಜ ನಿಜ ಒಂದು ಮಿರಾಕಲ್ಸ್ ಅದೆಲ್ಲ ಅಂಥದ್ದೆಲ್ಲ. ಸೊ ಇಂಥದ್ದೆಲ್ಲ ಆಗ್ತದೆ. ಸೊ ಇಲ್ಲಿ ಇವಾಗ ನಿಮ್ಮ ಹತ್ರ ಎಷ್ಟು ತಳಿ ಇದೆ ಸರ್? ಮೇಯ್ನಾಗಿ ಮಲೆನಾಡು ಗಿಡ್ಡ. ಓಕೆ. ಈಗ ನೀವು ಇದೇನು ನೋಡ್ತೀರಾ, ಇದು ಮಲೆನಾಡು ಗಿಡ್ಡದೇ. ಹಾಂ. ಇದು ಹೈಯರ್ ವರ್ಷನ್ ಸ್ವಲ್ಪ ಕ್ರಾಸ್ ಅಂತ ಹೇಳ್ತೀರಾ? ಹೌದು. ಇದು ದೊಡ್ಡ ಅವ್ರ ತಾಯಿಗೆ ದೊಡ್ಡ ಗೀರ್ ಇದೆ. ಸೊ ನಿಮ್ಮ ಹತ್ರ ಗಿರ್ರಸ್ ಕೂಡ ಇದೆ? ಗೀರ್ ಹೋರಿ ಇದೆ, ಹೋರಿ ಇದೆ, ದನನೂ ಇದೆ. ಓಕೆ. ರೆಸ್ಕ್ಯೂಡ್ ದನಗಳು. ಸೊ ಇದು ಮಲೆನಾಡು ಗಿಡ್ಡ ಅಷ್ಟೇ. ಅದ್ರ ಹೈಟ್ ಎಲ್ಲ ಜಾಸ್ತಿ ಇದೆ. ನಾರ್ಮಲ್ ಆಗಿ ಮಲೆನಾಡು ಗಿಡ್ಡಗಳು ಸಣ್ಣ ಸಣ್ಣ ಬರ್ತದೆ. ಅಂದ್ರೆ ಇಷ್ಟು ಮೇಂಟೈನ್ ಮಾಡ್ಬೇಕಂದ್ರೆ ವರ್ಷಕ್ಕೆ ಬಹಳಷ್ಟು ಖರ್ಚು ಬರುತ್ತೆ. ಆಕ್ಚುಲಿ ನಿಜವಾಗಿ ಹೇಳ್ಬೇಕಾದ್ರೆ ಒಂದು ತಿಂಗಳಿಗೆ ಮಿನಿಮಮ್ 5 ಲಕ್ಷ ಬೇಕು. ಇದರ ಹೌದು, ಸುಮಾರು 10 ಬ್ಯಾಗ್ ಫೀಡ್ ಮಿನಿಮಮ್ ಪರ್ ಡೇ ಬೇಕು. ಅದೀಗ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಉಂಟು ಈಗ. ಸೊ ಈಗ ಬೈ ಹುಲ್ಲು ಸಹ ನಾವು ಸ್ವಲ್ಪ ಜಾಸ್ತಿ ತರ್ತಾ ಇದ್ದೇವೆ. ಯಾಕಂದರೆ ಕೆಲವು ಈಗ ಕಳ್ಳರ ಕಾಟದಿಂದಾಗಿ ಕೆಲವು ಹೋರಿಗಳನ್ನೆಲ್ಲ ಕಟ್ಟೆ ಆಗ್ತೇವೆ ನಾವು. ಅದಕ್ಕೆಲ್ಲ ಕಟ್ಟೆ ಆಗ್ತದೆ, ನಂತರ ಅದಕ್ಕೆ ಬೈ ಹುಲ್ಲೆಲ್ಲ ಜಾಸ್ತಿ ಕೊಡಬೇಕಾಗ್ತದೆ. ಸೊ ಇಂಥದ್ದೆಲ್ಲ ಒಂದು ಸಮಸ್ಯೆಗಳಿವೆ ನಮಗೆ. ಮತ್ತು ಮೊದಲು ನಿಜವಾಗಿ ಹೇಳ್ಬೇಕಾದ್ರೆ 100% ನಾವೇ ಇದರ ಹಣ ಹಾಕಿ ಮೇಂಟೈನ್ ಮಾಡ್ತಿದ್ವಿ. ಆದರೆ ರೀಸೆಂಟ್ಲಿ ಕೆಲವು ಯೂಟ್ಯೂಬರ್ಸ್ ವೀಡಿಯೋಸ್ ಎಲ್ಲ ವೈರಲ್ ಆದ ನಂತರ ನಮಗೆ ನಿಜವಾಗಿ ಸಾರ್ವಜನಿಕ ಸಹಕಾರಗಳು ಬಂದಿದೆ. ದಾನಿಗಳು ಈಗ ಫೀಡ್ ಕೊಡ್ತಾರೆ. ಜನರಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಗೋಶಾಲೆ ಇದೆ, ಬಂದು ನೋಡ್ತಾರೆ. ದನಗಳಿಗೆ ಫೀಡಿಗೆಲ್ಲ ಅವರು ಪೇಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಈ ಥರ ಮಾಡಬೇಕಂದ್ರೆ ಅಂದರೆ ಸ್ವಾರ್ಥ ಇಲ್ಲದಿರ ಮಾಡಬೇಕಂದ್ರೆ ಕೆಲಸ ಭಾರಿ ಕಷ್ಟ ಈ ಕಾಲದಲ್ಲಿ. ಅದು ಜನರೆಲ್ಲ ಲಾಭ ನೋಡೇ ಮಾಡೋದು ಕೆಲಸ. ಅಂಥದ್ದು ನೀವು ಒಂದು 10-12 ವರ್ಷದಿಂದ ಲಾಭ ಇಲ್ದಿರ ಇಷ್ಟೊಂದು ಮೇಂಟೈನ್ ಮಾಡ್ತಿದ್ದೆ ಅಂದರೆ ರಿಯಲಿ ಗ್ರೇಟ್ ಸರ್. ಸೊ ಇದು ಕಂಟಿನ್ಯೂ ಆಗಲಿ, ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಹಸುಗಳನ್ನು ನೋಡಿದರೆ ಸಣ್ಣ ಸಣ್ಣದಿಂದ ಹಿಡಿದು ಅಂದರೆ ಇದು ಗಾಯ ಆಗಿರೋ ಹಸುಗಳು, ಮತ್ತೆ ಈ ಕಸಾನೆ ಇದು ಖಾನೆಗೆ ಹೋಗುವಂತ ಹಸುಗಳು, ಅಂತದನ್ನೆಲ್ಲ ಸಂರಕ್ಷಣೆ ಮಾಡಿ ಇದು ಮಾಡ್ತಾ ಇದ್ದೀರಾ? ತುಂಬ ಮಾಡಿದ್ದೇವೆ. ಆ್ಯಕ್ಚುಲಿ ಕಪಿಲ ಮೇನ್ಲಿ ನಾವು ಇಲ್ಲಿ ಫೋಕಸ್ ಮಾಡ್ತಿದ್ದೇವೆ ಕಪಿಲಕ್ಕಾಗಿ. ಕಪಿಲ ಇದು ಜಾಸ್ತಿ ಇದೆ. ಅದರ ಜೊತೆಗೆ ನಮ್ಮದು ಮಲೆನಾಡು ಗಿಡ್ಡ ಇದೆ, ಮತ್ತು ಕಾಸರಗೋಡು ಗಿಡ್ಡನೂ ಇರ್ಬೋದು. ಈ ಥರ 3-4 ತಳಿ ಸಂರಕ್ಷಣೆ ಮಾಡಿ ಮತ್ತು ಅದನ್ನು ವೃದ್ಧಿ ಮಾಡಿ ಕೆಲವು ಹಸುಗಳು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಬಂದು ಅವರು ಡೊನೇಟ್ ಮಾಡಿದರು ಅದನ್ನು ಕೂಡ ನೋಡ್ಕೊತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಈ ಥರ ಸರ್ವಿಸ್ ಮಾಡುವ ಒಂದು ಧೈರ್ಯ ಕೊಡಲಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸರ್. ಇಲ್ಲಿ ಸರ್ ಹೇಳ್ದಂಗೆ ದನಗಳ ಕಲ್ಲಾಟ ಬಹಳ ಉಂಟು. ಅಂದರೆ ಇಲ್ಲಿ ಮಂಗಳೂರು ಸುತ್ತಮುತ್ತಲು ದನಗಳು ತಗೊಂಡೋಗಿ ಅದನ್ನು ಮಾಂಸಕ್ಕಾಗಿ ಇದು ಮಾಡ್ತಾರೆ. ಬಹಳ ಕಷ್ಟ ಅಂತ ಇವ್ರಿಗೆ ಇಲ್ಲಿ ಮೇಯಿಸೋದು, ಪ್ಲಸ್ ಅದನ್ನು ನೋಡ್ಕೊಳ್ಳೋದು, ಅದನ್ನು ಸಂರಕ್ಷಣೆ ಸುರಕ್ಷಿತವಾಗಿ ಈವ್ನಿಂಗ್ ಮನೆಗೆ ಬರೋದೇ ಒಂದು ದೊಡ್ಡ ಅವರಿಗೆ ಚಾಲೆಂಜು. ಸೊ ಈ ನಮ್ಮ ನೋಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೃಷ್ಣ ಪರಿವಾರ ಜಾಸ್ತಿ. ನೀವು ಗೊತ್ತಿರ್ಬೋದು, ಅಷ್ಟಮಠಗಳಿರುವ ಜಾಗ. ಇಲ್ಲಿ ಕೃಷ್ಣನಿಗೆ ಅದ್ಭುತವಾದ ಒಂದು ಸ್ಥಾನಮಾನ ಇದೆ. ಅಂಥ ಸ್ಥಾನಮಾನ ಇರುವ ಜಾಗದಲ್ಲಿ ಗೋವುಗಳನ್ನು ಬೀದಿಗೆ ಹಾಕುವಂಥದ್ದು ಒಂದು ಕೆಲಸ ಆಗಿತ್ತು. ಅಷ್ಟು ಗೋವುಗಳನ್ನು ದಾರಿಯಲ್ಲಿ ಬೀದಿಯಲ್ಲಿ ಬೀಳುವಾಗ ನಾವು ಸ್ವಲ್ಪ ಗೊಂದಲಮಯವಾಗಿದ್ವಿ, ಇದನ್ನು ಮಾಡೋದಾ ಬಿಡುದಾ. ಸೊ ಅದರ ನಂತರ ಸಹ ಮಾಡ್ತಿರುವಾಗ ನಮಗೆ ಒಂದು 2-3 ಸರಿ ಆಯಿತು, ಇಲ್ಲ ಮಾರ್ಚ್ ತನಕ ಮಾಡುವ, ಇನ್ನೂ ಸಾಕು, ನೆಕ್ಸ್ಟ್ ಇನ್ನೊಂದು ಮಾರ್ಚ್ ತನಕ ಸಾಕು. ಸೊ ಈ ಥರ ಮುಂದೆ ಬಂದರೆ ಆಗ ಫಿನಾನ್ಷಿಯಲಿ ಬರ್ಡನ್ಸ್ ಇನ್ಕ್ರೀಸ್ ಆಗ್ತಾ ಬರ್ತಾಯಿತ್ತು. ಆಗಲ್ಲ ಇದನ್ನು ಒಮ್ಮೆ ಹೊರಗೆ ಬರುವ ಹಾಗೆ ತುಂಬ ಯಾರಿಗಾದ್ರು ಟ್ರೈ ಮಾಡಿದ್ವಿ, ಬೇರೆಯವರಿಗೆ ಕೊಡ್ಬೋದಾ, ಯಾರು ನಡೆಸ್ಬೋದಾ. ಸೊ ಇದಕ್ಕೂ ಸರಿ ಯೋಗ್ಯವಾದ ಜನರು ಸಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ಬಂದು ನೋಡ್ತಾರೆ ಇದರಲ್ಲಿ ಏನು ಸಿಗ್ತದೆ ಅಂತ, ಎಲ್ಲರ ಕ್ಯಾಲ್ಕುಲೇಷನ್ ಇದರಲ್ಲಿ ಏನು ಬರ್ಬೋದು ಅಂತ. ಹೌದು, ಈ ಥರ ಆಗಿ ನಮಗೆ ಸ್ವಲ್ಪ ಸಮಸ್ಯೆಗಳಾಗಿವೆ. ಜನ ಆದಷ್ಟು ಮುಂದೆ ಬಂದು ಗೇಣಿಗೆ ಸಹಾಯ ಮಾಡಿ ಆದಷ್ಟು ಒಂದು ಗೋವಿಗೆ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ಪುಣ್ಯನೂ ಬರುತ್ತೆ. ಹಿಂದೂ ಧರ್ಮದಲ್ಲಿ ಗೋ ಪೂಜೆ ಮಾಡಿದ್ರೆ, ಸೇವೆ ಮಾಡಿದ್ರೆ ದೇವರಿಗೆ ಪೂಜೆ ಮಾಡ್ದಂಗೆ. ತುಂಬ ನೋಡಿದೆ, ಕೆಲವು ಇನ್ಸಿಡೆಂಟ್ಸ್ ನೋಡಿದ್ದೇವೆ. ಲಾಸ್ಟ್ ಟೈಮ್ ಒಬ್ಬರು ನಮಗೆ ಸೌದಿಯಿಂದ ಕಾಲ್ ಮಾಡ್ತಾರೆ, ಅವರು ಸ್ವಲ್ಪ ಧನ ಸಹಾಯ ಮಾಡಿದರು. ಆ ಬರೋ ಟೈಮಲ್ಲಿ ಹೇಳಿದರು, ನಾನು ಡಿಸೆಂಬರಿಗೆ ಪ್ಯಾಕಪ್ ಮಾಡಿ ವಾಪಸ್ ಮಂಗಳೂರಿಗೆ ಬರ್ತಾ ಇದ್ದೇನೆ, ನಿಮ್ಮೊಟ್ಟಿಗೆ ನಾನು ಗೋ ಸೇವೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಅದ ನಂತರ ನನಗೆ ಸಡನ್ನಾಗಿ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಾನು 8 ವರ್ಷದಿಂದ 1 ರೂಪಾಯಿ ಇಂಕ್ರಿಮೆಂಟ್ ಆಗಿರಲಿಲ್ಲ, ನಿಮ್ಮ ಇದಕ್ಕೆ ಗೋವಿಗೆ ನಾವು ಸ್ವಲ್ಪ ಸಹಾಯ ಮಾಡಿದ್ದೇನೆ, ಅದರ ಕೂಡಲೇ ನನಗೆ ಒಂದು ಮಿರಾಕಲ್ ಆಗಿದೆ. ನನಗೆ ಒಂದು 2,000 ದಿರಾಮ್ಸ್ ಸಂಬಳ ಜಾಸ್ತಿ ಆಯಿತು. ಸೊ ನಾನೀಗ ಇನ್ನು ವಾಪಸ್ ನಿಲ್ತಾ ಇದ್ದೇನೆ, ನಾನು ಆಲ್ಮೋಸ್ಟ್ ಪ್ಯಾಕಪ್ ಮಾಡಿದ್ದೆ, ಸೊ ವಾಪಸ್ ನಿಲ್ತೇನೆ. ಸೊ ಇಂಥದ್ದೆಲ್ಲ ಇದು ಅಂತಲ್ಲ, ಇಂಥ ತುಂಬ ಚೇಂಜಸ್ ಕೆಲವು ಜನರು ನೋಡ್ತಾ ಇದ್ದಾರೆ. ಬಹುಶಃ
ಅಂದರೆ ಆ ಬಾಯಿ ಇಲ್ಲದ ಈ ಏನಿದೆ ಮೂಕ ಪ್ರಾಣಿ ಇದರ ಇದು ದೇವರ ಮಕ್ಕಳು, ಅವರಿಗೆ ಏನು ಕೊಡ್ತದೆ ಅದರ ಪ್ರತಿಫಲ ದೇವರೇ ಕೊಡ್ತಾರೆ. ಸೊ ಈ ನಮ್ಗೆ ಎಷ್ಟೋ ಜನ ಈಗ ಹೆಲ್ಪ್ ಮಾಡ್ತಿದ್ದಾರೆ, ಯಾವುದೇ ಪ್ರಚಾರವನ್ನು ಪಡೆಯದೆ ಏನಿಲ್ಲದೆ ಸಹಾಯ ಮಾಡ್ತಿದ್ದಾರೆ. ಸರ್ ಡೆಫಿನೆಟ್ಲಿ ನಿಮಗೆ ಡೆಫಿನೆಟ್ಲಿ ಸಹಾಯ ಮಾಡ್ತಾರೆ, ಯಾಕಂದರೆ ನೀವು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀರಾ. ಇನ್ನು ಆದಷ್ಟು ಜನ ಮುಂದೆ ಬಂದು ಆದಷ್ಟು ಸಹಾಯ ಮಾಡಲಿ ಅಂತ ನಂದು ಕೂಡ ಒಂದು ಬೇಡಿಕೆ. ಕವರ್ ಮಾಡಿ ನಾನು ಜಸ್ಟ್ ಸ್ವಲ್ಪ ಹಿಂದಿ ಮಾಡಲಿಕ್ಕೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಗೈಸ್, ನೋಡಿದ್ರಲ್ಲ, ಪ್ರಕಾಶ್ ಶೆಟ್ಟಿ ಅವ್ರ ಜೊತೆ ಮಾತಾಡಿದ್ವಿ. ಅವರ ಒಂದು ಜರ್ನಿ, ಒಂದು ಆಲ್ಮೋಸ್ಟ್ 12 ವರ್ಷದಿಂದ ಜರ್ನಿ ಏನಿದೆ, ಈ ಗೋಶಾಲೆ ನಡೆಸ್ತಿರೋದು ಒಂದು ಜರ್ನಿ ಭಾಳ ಕಷ್ಟಕರವಾದ ಜರ್ನಿ, ಅಷ್ಟೊಂದು ಈಸಿ ಇಲ್ಲ. ಯಾಕಂದರೆ 750 ಹಸು ಇದೆ ಅಂತ ಹೇಳ್ತಾರೆ. ಅದರಲ್ಲೆಲ್ಲ ಸಣ್ಣ ಸಣ್ಣ ಕರುಗಳು, ದೊಡ್ಡ ದೊಡ್ಡ ಹಸುಗಳು ಇಲ್ಲಿ ನೋಡ್ಬೋದು. ಸೊ ಎಷ್ಟೊಂದು ಸ್ನೇಹಮಯ ಇದೆ ಅಂದರೆ, ಎಷ್ಟೊಂದು ಫ್ರೆಂಡ್ಲಿ ಇದೆ ಈ ಹಸು ಅಂತ. ಹೊಸಬರು ಹಲಬರು ಅಂತ ಏನು ಇಲ್ಲ. ಸಾಯಂಕಾಲ ಆಗ್ತಿದೆ, ಎಲ್ಲ ಹಸುಗಳು ತಮ್ಮ ಗೂಡಿಗೆ ಬರ್ತಾ ಇದೆ, ತಮ್ಮ ಮನೆ ಅಂತ ಹೇಳ್ಬೋದು. ಸೊ ಇಷ್ಟೊಂದು ಹಸುಗಳಿಗೆ ಒಂದು ಸುರಕ್ಷಿತವಾದ ಜಾಗ, ಮತ್ತು ಕುಡಿಯಲಿಕ್ಕೆ ಒಂದು ಸ್ವಚ್ಛವಾದ ನೀರು, ಮತ್ತು ಒಂದಕ್ಕೆ ಬೇಕಾಗಿರುವ ಒಣ ಹುಲ್ಲು, ಹಸಿ ಹುಲ್ಲು, ಮತ್ತು ಅದಕ್ಕೆ ಬೇಕಾಗಿರುವ ಅಕ್ಕಿ, ನುಚ್ಚು, ಚಕ್ಕೆ, ಹಿಂಡಿ, ಈ ಥರ ಎಲ್ಲ ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಇಲ್ಲ. ದೊಡ್ಡ ಸಮಸ್ಯೆ ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಜನ ಬೇಕು. ಜನ ಅಂತೂ ಸಿಗೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಶೆಡ್ಗಳು ಮಾಡಿದ್ದಾರೆ, ಶೆಡ್ಗಳಲ್ಲೆಲ್ಲ ಹಸುಗಳಿದೆ, ಒಳ್ಳೆಯ ಜಾಗದಲ್ಲಿದೆ. ಸೊ ಈ ಕಡೆ ನೋಡ್ಬೋದು, ಈ ಕಡೆ ಪಕ್ಕದಲ್ಲಿ ನದಿ ಇದೆ. ಸೊ ನದಿ ಪಕ್ಕದಲ್ಲಿ ಅದೊಂದು ಗೋಶಾಲೆ ಇದೆ. ಸೊ ನಿಮಗೆ ಗೊತ್ತಿದೆ ಗೋಶಾಲೆ ಅಂದರೆ ಸೊ ನೀರು ಬಹಳ ಅದಕ್ಕೆ ಮುಖ್ಯವಾಗಿ ಒಂದು ಬೇಕಾಗಿರುತ್ತದೆ. ಕರಿತೀರಾ? ಇಲ್ಲಿ ಇನ್ನೊಂದು ವಿಶೇಷ ಸಂಗತಿ ಏನಂದರೆ, ಕೂಡ ಮಾರಾಟ ಮಾಡೋದಿಲ್ಲ. ಸೊ ಕರುಗಳಿಗೆ ಬಿಟ್ಬಿಡ್ತಾರೆ. ಸೊ ಯಾವುದೇ ಒಂದು ಕಮರ್ಷಿಯಲ್ ಅಂದರೆ ಲಾಭದಾಯಕವಾಗಿ ಏನೂ ಮಾಡೋದಿಲ್ಲ ಅವರು. 100% ಫುಲ್ ಗೋಸೇವೆ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು ನನಗೆ ಇಷ್ಟು ಗೋವು ನೋಡಿ. ಮೇಯ್ನ್ಲಿ ನಾವು ಕಪಿಲಾ ಗೋವು ಅಂತಿದೆ, ಪುರಾಣಗಳಲ್ಲಿ ಕೂಡ ಕಪಿಲಾ ಗೋವು ಬಗ್ಗೆ ಭಾಳಷ್ಟೊಂದು ಉಲ್ಲೇಖ ಇದೆ, ಕಪಿಲಾ ಅಂತ. ಸೊ ಅದು ಈ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಕಪಿಲಾ ಹಸು ಬಹಳ ಫೇಮಸ್ ಇದೆ. ಅದರ ಜೊತೆಗೆ ಮಲೆನಾಡು ಗಿಡ್ಡ ಅಂತ ಬಹಳ ಜನ ಕೇಳಿರ್ಬೋದು. ಹೈಟ್ ಎಲ್ಲ ಬಹಳ ಕಮ್ಮಿ ಇರುತ್ತೆ, ಬಹಳ ಚಿಕ್ಕದಾಗಿರುತ್ತೆ, ಚೊಕ್ಕವಾಗಿರುತ್ತೆ, ಪುಟ್ಟದಾಗಿರುತ್ತೆ. ನೋಡ್ಬೋದು ಇದೊಂದು ಸಣ್ಣ ಕರು ಹಾಲು ಕುಡಿತಾ ಇದೆ. ಇದೊಂದು ಮಲೆನಾಡು ಗಿಡ್ಡ ಹಸು, ಇದು ಸಗದಾಗಿದೆ. ಖುಷಿ ಆಗುತ್ತೆ ಈ ಹಸುಗಳ ಮಧ್ಯೆ ಕೂತ್ಕೊಂಡು. ಸೊ ಸಮಯ ಹೆಂಗೆ ಕಲಿಯುತ್ತೋ ಗೊತ್ತಾಗೋದಿಲ್ಲ. ಈ ಕಡೆಯವರು ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಗೋಶಾಲೆಗಳಲ್ಲಿ ಮತ್ತು ಅದರ ಸೇವೆ ಮಾಡಲಿಕ್ಕೆ ದೇಣಿಗೆ ಕೊಡಬೇಕಂತ, ಸೊ ನೀವು ದೇಣಿಗೆ ಕೂಡ ಕೊಡ್ಬೋದು. ನೀವು ಬಂದು ಇಲ್ಲಿ ಒಂದಿನ ಸೇವೆ ಮಾಡ್ಬೋದು. ಗೋ ಸೇವೆ ಮಾಡಿದರೆ ದೇವರ ಸೇವೆ ಮಾಡ್ದಂಗೆ. ಫ್ಯಾಮಿಲಿ ಮಕ್ಕಳನ್ನು ಕರ್ಕೊಂಡು ಬಂದು ಸೊ ಸಮಯ ಕಳೆಯಬೋದು. ಅವ್ರಿಗೂ ಅದರ ಬಗ್ಗೆ ಒಂದು ಪ್ರೀತಿ, ಅದರ ಜೊತೆ ಒಂದು ಆಟ ಆಡುವ ಒಂದು ಅವಕಾಶ ಸಿಗುತ್ತೆ. ನನಗಂತೂ ಬಹಳ ಖುಷಿ ಆಗ್ತಿದೆ. ಇಷ್ಟೊಂದು ಹಸು ನಾನು ಯಾವಾಗಲೂ ನೋಡೇ ಇರಲಿಲ್ಲ. 700ರಿಂದ 800 ಹಸು ಇದೆ. ಅದರಲ್ಲೂ ಚಿಕ್ಕ ಹಸುಗಳಿದೆಯಲ್ಲ, ಭಾಳ ಖುಷಿ ಬರ್ತಾ ಇದೆ. ಹಿಂದ್ಗಡೆಯಿಂದ ಬಂದು ತಳ್ತಾ ಇದೆ ಇದು. ಸ್ಟಾಪ್. ಗೋಗಳನ್ನೆಲ್ಲ ಮೇಯಿಸ್ಕೊಂಡು ಬಂದು ಅದನ್ನ ಸಾಯಂಕಾಲ ನೋಡಿ. ನೀವು ಕನ್ನಡ ಕೂಡ ಬರುತ್ತೆ ನಿಮಗೆ? ನಾ ಹಿಂದಿ, ನಾ ಕನ್ನಡ, ತುಳು. ಅಲ್ಲ, ಅದು ಚಿಕ್ಕ ಕರುವನ್ನು ಕೂಡ ಕಟ್ಟಬೇಕಾ? ಹಾಲು ಕುಡ್ದು ಬಿಡುತ್ತೆ ಅಂತ. ಸಣ್ಣ ಕರ ಒಂದೊಂದು ಕುಡಿಸೋದಿಲ್ಲ, ಹಾಕಿ ಕುಡಿಸ್ತೀವಿ. ಓಕೆ. ಇದೆಲ್ಲ ನೋಡ್ಬೋದು. ಈ ಸಗಣಿ, ಅದರದೇ ಒಂದು ತ್ಯಾಜ್ಯ ಇದೆ ಅಂದಿಲ್ಲ, ಅದನ್ನೇ ಒಣಗಿಸಿ ಅದರಿಂದಾನೇ ಅದನ್ನು ಅಂಟಿಸಿ ಅದಕ್ಕೆ ಹೊಗೆ ಬಿಡ್ತಾರೆ. ಅದರಿಂದ ಸೊಳ್ಳೆದೊಂದು ಕಾಟ ಕಮ್ಮಿ ಇರುತ್ತೆ. ಇದು ಮ್ಯಾಂಗ್ಳೂರು ಸಿಟಿಗೆ ಬಹಳ ಹತ್ತಿರ ಇದೆ. ಹಾರ್ಡ್ಲಿ ಒಂದು 10 ಮಿನಿಟ್ಸು. ಶಾಲೆಯಲ್ಲಿ ಸ್ವಲ್ಪ ಸಮಯ ಕಳೆದು ಹೋಗ್ಬೋದು. ಚಿಕ್ಕ ಮಕ್ಕಳಿಗಂತೂ ಬಹಳ ಖುಷಿ ಆಗ್ಬೋದು ಈ ಕರುಗಳನ್ನೆಲ್ಲ ನೋಡಿದರೆ. ಸೈಜಲ್ಲಿ ಬಹಳ ಸಣ್ಣದು, ಅಂದರೆ ಈ ಮಲೆನಾಡು ಗಿಡ್ಡ ಮತ್ತು ನಮ್ಮ ಈ ಕಪಿಲ ಹಸು ಅಂತ ಹೇಳ್ತೀವಲ್ಲ, ಅದು ಬಹಳ ಸಣ್ಣದು. ನಾವು ಅಂದರೆ ನಮ್ಮೂರಲ್ಲಿ ಲಾಸ್ಟ್ ಒಂದು 2 years ಬ್ಯಾಕ್ ತನಕ ನಮ್ಮ ಮನೆಯಲ್ಲಿ ಹಸುಗಳು ಇರ್ತಾಯಿತ್ತು. ಇಲ್ಲಿ ನಮ್ಮ ಕಡೆ ಎಲ್ಲ
ಹಳ್ಳಿಕರು ಆ ಥರದ ಹಸುಗಳು, ದೊಡ್ಡ ದೊಡ್ಡ ಹಸುಗಳು. ಇವಾಗ ಹಸುಗಳಿಲ್ಲ. ಹಸು ಅಂದರೆ ನನಗೂ ಬಹಳ ಖುಷಿ ಆಗುತ್ತೆ. ಇಲ್ಲಿ ಓರಿಯನ್ನು ಕಟ್ಟಾಕಿದ್ದಾರೆ. ಕಟ್ಟಾಕಿಲ್ಲ ಅಂದರೆ ಅವು ಎಲ್ಲ ಹಸುಗಳ ಮೇಲೆ ಬೀಳುತ್ತೆ ಅಂತೇಳಿ ಇಲ್ಲಿ ಕಟ್ಟಾಕಿದ್ದಾರೆ. ಇಲ್ಲೊಂದು ದೊಡ್ಡ ಓರಿ ಇದೆ. ಇದೊಂದು ಗಿರ್ ಅಂತ ಹೇಳಿದರು. ಗುಜರಾತ್ದ ಒಂದು ತಳಿ ನೋಡ್ಬೋದು. ಇದು ಗಿರ್ ಓರಿ. ಸೊ ಭಾಳ ಚೆನ್ನಾಗಿದೆ, ಭಾಳ ದೊಡ್ಡದಾಗಿದೆ ನೋಡಿ. ಭಾಳ ದೊಡ್ಡದು. ಖುಷಿ ಆಗುತ್ತೆ ಈ ಥರ ಮಾಡಿದರೆ. ಸವರ್ತಾ ಇದ್ರೆ ಅದಕ್ಕೆ ಪಾಪ ಇದೆಲ್ಲ ಕಚ್ತಾ ಇರುತ್ತೆ ಅದಕ್ಕೆ. ಖುಷಿ ಆಗುತ್ತೆ ನೋಡುವಾಗ. ಗೋ ಸೇವೆ ಮಾಡಿದರೆ ಪುಣ್ಯ ಬರುತ್ತೆ. ಅದಕ್ಕಿಂತ ಉತ್ತಮವಾದ ಸೇವೆ ಏನೂ ಇಲ್ಲ. ಒಂದು ಗೋಪುರ ಥರ ಕಾಣಿಸ್ತಿದೆಯಲ್ಲ, ಇದೊಂದು ನಮ್ಮ ನಾಟಿ ಹಸುಗಳಲ್ಲಿರುತ್ತೆ. ನಮ್ಮ ದೇಸಿ ಹಸುಗಳಿಂದ ಒಂದು ಹಾಲು ಏನಿರುತ್ತೋ ಅದು ಬಹಳ ಉತ್ತಮ ಪೋಷಕಾಂಶ ಇರುತ್ತೆ ಅಂತ ಹೇಳ್ತೀವಿ. ಪಾಲ್ಗುನಿ ರಿವರ್. ಸೊ ರಿವರ್ ಪಕ್ಕದಲ್ಲೇ ಇದೆ. ನೋಡ್ಬೋದು ಫುಲ್ಲು. ಏನ ನಾ ತರ ಮಾತಾಡ್ತಾರ ಅದು ಫುಲ್ ರೋಷದಲ್ಲಿದೆ ಅದು. ಪ್ರೀತಿ ಉಂಟು. ಏನ ನೀರ್ ಬೋಡ तानी बड़ा पानी चाहिए। ओह बच्चा संभालता है सबको। सब गाय कौन गाय नहीं आया। हाँ उधर चोरी हो गया गाय। हाँ हाँ उधर गाय काट के लेके गया। हाँ चोरी हो गया। हाँ ये संभालता है उधर बाहर का। ओके मैं अंदर में मेंटेनेंस करता है। Kopila mosala ಇದು kopila. ಕಪಿಲ. ಹಾ kopila ಅದು. ಕರ ಹಿಡ್ಕೊಂಬರು. ವನ ಹುಲ್ಲಿನ ಒಂದು ಶೇಖರಣೆ ಮಾಡಿಟ್ಟಿದ್ದಾರೆ. ಇದು ಬಹಳ ಮುಖ್ಯ. ಈ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಂತೂ ಹುಲ್ಲು ಸಿಗೋದಿಲ್ಲ. ಸೊ ಯಾರಿಗಾದರೂ ಸೇವೆ ಮಾಡಲಿಕ್ಕೆ ಇಷ್ಟ ಇರೋರು ಅಥವಾ ಅದಕ್ಕೆ ಬೇಕಾಗಿರುವ ಆಹಾರ ಸೊ ದಾನ ಮಾಡಬೇಕನ್ಸಿದ್ರೆ ಈ ಮೇಲೆ ಕೊಟ್ಟಿರುವ ಅಡ್ರೆಸ್ಗೆ ಸಂಪರ್ಕಿಸಿ ಅಥವಾ ಕಪಿಲಾ ಪಾರ್ಕ್ ಗೋಶಾಲೆಗೆ ವಿಸಿಟ್ ಮಾಡಬಹುದು. ಇಲ್ಲಿ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ ಮತ್ತು ಅದರ ಉತ್ಪನ್ನಗಳನ್ನು ಕೂಡ ಕೊಂಡ್ಕೊಳ್ಬಹುದು. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಅಂಡ್ ಲೆಟ್ ಅಸ್ ಸಪೋರ್ಟ್ ಗುಡ್ ಕಾಸ್.